ನಮಸ್ಕಾರ. ನಮಸ್ಕಾರ. ಮಾಜಿ ರೇಷ್ಮೆ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ್ದು. 71ನೇ ವಿಧಾನಸಭಾ ಕ್ಷೇತ್ರದ 18, 23, 28ರ ಪ್ರಬಲ ಆಕಾಂಕ್ಷಿ ಆಗಿದ್ದೀರಿ. 2 ಹೋಯಿತು, 1 ಉಳಿದಿದೆ. 28ರ ಆಕಾಂಕ್ಷಿ ಆಗಿದ್ದೀರಿ. ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಬೇಕು, ನಿಮ್ಮನ್ನೇ ಯಾಕೆ ಟಿಕೆಟ್ ಕೊಡಬೇಕು, ಹೈಕಮಾಂಡ್ ನಿಮ್ಮನ್ನೇ ಯಾಕೆ ಒಪ್ಪಿಗೆ ಕೊಡಬೇಕು? ಒಳ್ಳೆ ಪ್ರಶ್ನೆನ ಕೇಳಿದ್ರಿ ತಾವು. ಯಾಕಂದರೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯವಾಗಿ ಕೆಲಸಗಳನ್ನ ಮಾಡ್ಕೊತ ಬಂದಿದ್ದೀನಿ. ಅದರ ಜೊತೆಗೆ ಜನರ ಮನಸ್ಸುಗಳನ್ನ ಗೆದ್ದಿರುವಂಥ ಒಂದು ವಿಶ್ವಾಸ ನನಗೂ ಇದೆ ಮತ್ತು ಜನರ ಒಂದು ಬೆಂಬಲನೂ ನನಗೆ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. 2018ರಲ್ಲೂ ನಾನು ಪ್ರಬಲ ಆಕಾಂಕ್ಷಿ ಆಗಿದ್ದೆ, 2023ರಲ್ಲಿ ಕೂಡ ಪ್ರಬಲ ಆಕಾಂಕ್ಷಿ ಆಗಿದ್ದೆ ಮತ್ತು ನಿಗಮದ ಮಾಜಿ ಅಧ್ಯಕ್ಷಗೂ ಕೂಡ ನಾನು ಕೆಲಸ ಮಾಡಿನೂ ನನಗೆ ಒಂದು ಅವಕಾಶ ಸರ್ಕಾರ ಕೊಟ್ಟಿದೆ. 2028ಕ್ಕೂ ನಾನು ಪ್ರಬಲ ಆಕಾಂಕ್ಷಿ ಯಾಕು ಅಂತಂತ ಹೇಳಲಿಕ್ಕಂದ್ರೆ ಜನರ ಬೆಂಬಲ ಇದೆ. ಟಿಕೆಟ್ ಕೇಂದ್ರ ಸರ್ಕಾರ, ರಾಜ್ಯದ ನಮ್ಮ ವರಿಷ್ಠರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹೈಕಮಾಂಡು ಮತ್ತು ವರಿಷ್ಠರು, ಗುರು ಹಿರಿಯರು ಅವರೆಲ್ಲ ಅವಕಾಶ ಮಾಡಿಕೊಟ್ರೆ ನನಗೆ ಗೆಲ್ತೇನೆ ಅನ್ನೋ ವಿಶ್ವಾಸ ಇದೆ. ಮತ್ತು ಜನರ ಬೆಂಬಲನೂ ಕೂಡ ನನಗೆ ಅಷ್ಟೇ ಆತ್ಮವಿಶ್ವಾಸದಿಂದ ಅವರು ನಾನು ಗೆಲ್ಲಿಸ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಸರಿ ಮೇಡಮ್, ಮುಂಬರ್ತಾ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಮತ್ತು ಟೌನ್ ಮುನ್ಸಿಪಲ್ ಚುನಾವಣೆ ಎಲ್ಲ ಇಟ್ಕೊಂಡು ಹೋದ್ರೆ 71ರ ಕ್ಷೇತ್ರದಲ್ಲಿ 23ರಲ್ಲಿ ನಿಮಗೆ ಅವಕಾಶ ಸಿಕ್ಕಿಲ್ಲ. ಮುಂದಿನ ದೂರದೃಷ್ಟಿ ಚುನಾವಣೆ ಇಟ್ಟುಕೊಂಡು ಕಾರ್ಯಕರ್ತರ ಚುನಾವಣೆ ಮತ್ತು ನಿಮ್ಮ ನೇತೃತ್ವ ಆಗಿರಲಿ, ಮಾಜಿ ಶಾಸಕರ ನೇತೃತ್ವ ಆಗಿರಲಿ, ಮಾಜಿ ಶಾಸಕಿಯರ ನೇತೃತ್ವ ಆಗಿರಲಿ ಮತ್ತು ಮಂಡಳದ ಎಲ್ಲ ನೇತೃತ್ವದಲ್ಲಿ ಯಾವ ರೀತಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಯಾವ ರೀತಿ ತಮ್ಮ ಕಾರ್ಯಕರ್ತನ ಬಲಿಷ್ಠ ಮಾಡಲಿಕ್ಕೆ ತಾವು ಶ್ರಮ ಪಡ್ತಾ ಇದ್ದಾರೆ? ಇದು ನಮ್ಮ ಏನು ಲೋಕಲ್ ಬಾಡಿ ಚುನಾವಣೆಗಳು ಏನೇನು ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ, ಇವೆಲ್ಲ ಚುನಾವಣೆಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಮುಖಂಡರು ಏನು ಅಭ್ಯರ್ಥಿಗಳನ್ನ ಆರಿಸಿರ್ತಾರೆ, ಆ ಅಭ್ಯರ್ಥಿಗಳು ನಮ್ಮ ಅಭ್ಯರ್ಥಿಗಳನ್ನ ಹಿಡ್ಕೊಂಡು ಅಂದ್ಕೊಂಡು ನಾವೆಲ್ಲರೂ ಮುಖಂಡರು ಸೇರಿ ಅವ್ರಿಗೆ ಗೆಲ್ಲಿಸುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಯಾಕಂದ್ರೆ ಈ ಚುನಾವಣೆ ನಾವು ಯಶಸ್ವಿ ಆದರೆ ಮುಂದೆ ಬರುವಂಥ ಚುನಾವಣೆಗೂ ನಮಗೆ ಅನುಕೂಲ. ಯಾರು ಆದರೂ ಕೂಡ ನಮ್ಮ ಮುಂದೆ ಬರುವಂಥ ಭಾರತೀಯ ಜನತಾ ಪಾರ್ಟಿ ಆಕಾಂಕ್ಷಿ ಕ್ಯಾಂಡಿಡೇಟ್ ಯಾರು ಇರ್ತಾರೆ ಅವ್ರಿಗೆ ಅನುಕೂಲ. ಆ ಒಂದು ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವುದೋ ಒಂದು ಲೋಕಲ್ ಬಾಡಿ ಎಲೆಕ್ಷನ್ಗೆ ZP ಇರ್ಬೋದು, TP ಇರ್ಬೋದು, ಯಾರು ಅಭ್ಯರ್ಥಿನ ಮಾಡಿರ್ತಾರೆ ಆ ಅಭ್ಯರ್ಥಿಗೋಸ್ಕರ ಎಲ್ಲರೂ ಮುಖಂಡರ ಒಂದು ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಮುಖಂಡರುಗಳು ಸೇರಿ ಆ ಅಭ್ಯರ್ಥಿನ ಗೆಲ್ಲಿಸುವಂಥ ಕೆಲಸ ಪ್ರಯತ್ನ ಮಾಡಿ ನಾವು ಗೆಲ್ಲಿಸ್ತೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಮುಂಬರುವಂಥ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ, ಯಾವುದೋ ಒಂದು ಲೋಕಲ್ ಬಾಡಿ ಬರುವಂಥ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಈ ಒಂದು ಲೋಕಲ್ ಬಾಡಿ ಚುನಾವಣೆಯಲ್ಲಿ ಮುಖಂಡರು ಯಾರು ಅಭ್ಯರ್ಥಿನ ಆರಿಸಿರ್ತಾರೋ ಆ ಅಭ್ಯರ್ಥಿಗಳನ್ನ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ನಾನಾಗಿರ್ಬೋದು, ನನ್ನ ನೇತೃತ್ವದಲ್ಲಿರ್ಬೋದು, ಮಾಜಿ ಶಾಸಕರುಗಳ ನೇತೃತ್ವದಲ್ಲಿರ್ಬೋದು ಮತ್ತು ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರ ನೇತೃತ್ವದಲ್ಲಿ ಈ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಎಲ್ರಿಗೂ ನಾವು ಹೇಳಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನೋದು ವಿಶ್ವಾಸ ಕೂಡ ನಮಗಿದೆ. ನಮಸ್ತೆ. ನಮಸ್ತೆ.